ಹಿರಣ್ಮಯಿ ಸೂರ್ಯನ ಮನೆಗೆ ಹೋಗಿದ್ದಾಳ. ನನಗೆ ಹೇಳದೆ ಎಲ್ಲೂ ಹೋಗೋಳಲ್ವಲ್ಲ ನನ್ನ ಮಗಳು. ಬೀಗ್ರೆ ಬಲವಂತ ಮಾಡಿ ಕರ್ಕೊಂಡು ಹೋದ್ರಂತೆ. ಅವರೇ ನಿಮಗೆ ಫೋನ್ ಮಾಡಿ ಹೇಳ್ತೀವಿ ಅಂದ್ರಂತೆ. ಶಿವು ಹೋಗಿದ್ದಾನೆ ಕರ್ಕೊಂಬರಕ್ಕೆ, ಇನ್ನೇನ್ ಬಂದ್ಬಿಡ್ತಾನೆ. ಬಂದಲ್ಲ ಶಿವು. ಶಿವು ಹಿರಣ್ಮಯಿ ಎಲ್ಲೋ? ಶಿವು ನಿನ್ನೆ ಕೇಳ್ತಿರೋದು. ಬರಲ್ಲ ಅಂತ ಅಂದ್ಬಿಟ್ಲು. ಅಷ್ಟೇ ಅಲ್ಲ, ಆ ಸೂರ್ಯನ್ ಪರ ವಹಿಸ್ಕೊಂಡು ನನಗೆ ಮರ್ಯಾದೆ ಕೊಡದೆ ಮಾತಾಡಿದಾಳೆ. ಅವಳ ಮನ್ಸಲ್ಲಿ ಬೇರೆ ಏನೋ ಇದೆ ಮಾವ, ಅದಕ್ಕೆ ನಿಮ್ಮ ಹತ್ರ ಬಂದು ಮದುವೆ ಬೇಡ ಅಂತ ಹೇಳ್ಕೊಂಡಿರೋದು. ಹಿರಣ್ಮಯಿನ ಮೊದಲು ಇಷ್ಟಪಟ್ಟಿದ್ದು ನಾನೇ, ಆಮೇಲೆ ಅವಳು ಒಪ್ಕೊಂಡ್ಲು. ಆ ಒಪ್ಪಿಗೆ ಮನಸ್ಪೂರ್ವಕವಾಗಿ ಬಂದಿದ್ದು ಅಂತ ಅನ್ಕೊಂಡಿದ್ದೆ. ಇದ್ದಿದ್ರಲ್ಲಿ ಅವಳನ್ನ ಸುಖವಾಗಿಡೋಣ ಅಂತ ಕನಸು ಕಂಡಿದ್ದೆ. ಕೆಲವು ಕನಸಾಗಿ ಅವಳದ್ ಬಿಡ್ತವೆ. ಅದರಲ್ಲಿ ನನ್ನ ಅವಳ ಮದುವೆನೂ ಒಂದು ಅನ್ಸುತ್ತೆ. ಒಂದು ಮದುವೆಯಲ್ಲಿ ಇಬ್ಬರು ಆಸೆ ಆಸಕ್ತಿ ಇರಬೇಕು. ಅವಳಲ್ಲಿ ಯಾವ ಆಸಕ್ತಿನೂ ಉಳಿದಿಲ್ಲ ಮಾವ. ನನ್ನ ಹಿರಣ್ಮಯಿ ಮದುವೆ ನಡೆಯೋದು ಬೇಡ ಮಾವ. ಏನಣ್ಣ ಇದೆಲ್ಲ? ಹಿರಣ್ಮಯಿಗೆ ಯಾಕೆ ಈ ಥರ ಬುದ್ಧಿ ಬಂತು? ಶಿವು ಅವಳಿಗೋಸ್ಕರ ಎಷ್ಟೆಲ್ಲ ಹೋರಾಡ್ತಾ ಇದ್ದಾನೆ. ಆದ್ರೆ ಅವಳು ಅವನ ಮೇಲೆ ಮರ್ಯಾದೆ ಇಲ್ದಂಗೆ ಮಾತಾಡ್ದು ಅಂದ್ರೆ ಏನರ್ಥ? ಗಂಡ ಆದವನು ಮನೆ ಬಾಗಿಲ್ವರೆಗೂ ಹೋಗಿ ಕರೆದ್ರು ಬರಲ್ಲ ಅಂತ ಹೇಳಿ ಕಳ್ಸೋದು ಅಂದ್ರೆ ಏನು? ಇನ್ನೊಬ್ಬ ಗಂಡಸನ ಪರ ವಹಿಸ್ಕೊಂಡು ಗಂಡ ಆಗೋನ್ಗೆ ಅವಮಾನ ಮಾಡೋದು ಅಂದ್ರೆ ಏನು? ಮಗನ ಮದುವೆ ಮಾಡಿ ತವರಿನ ಆಶ್ರಯನ ಶಾಶ್ವತ ಮಾಡ್ಕೋಬೇಕು ಅಂತ ಕನಸು ಕಂಡಿದ್ದೆ. ಆದರೆ ಶಿವು ಕಾತ್ಯಾಯನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟ. ಈಗ ಹಿರಣ್ಮಯಿ ಜೊತೆನೂ ಮದುವೆ ನಡೆಯಲ್ಲ ಅನ್ಸುತ್ತೆ. ಮದುವೆ ಕ್ಯಾನ್ಸಲ್ ಮಾಡಿ ಇರೋ ಮರ್ಯಾದೆನೂ ಕಳ್ಕೊಂಡು ಕೂರ್ಬೇಕಾ? ಅಲ್ಲೇನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಶಿವು ಹೇಳಿದ ಮಾತ್ರ ನಂಬ್ಕೊಂಡು ನಿಶ್ಚಯ ಮಾಡಿರೋ ಮದುವೆ ನಿಲ್ಸೋದು ಬೇಡ ಬಾವ. ಶಿವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಹಿರಣ್ಮಯಿನ ಕರ್ಸೋಣ. ಎಲ್ಲರೂ ಕೂತು ಮಾತಾಡಿ ಸಮಸ್ಯೆ ಇದ್ರೆ ಬಗೆಹರಿಸೋಣ. ಇನ್ನು ಸ್ವಲ್ಪ ದಿನದಲ್ಲೇ ಇನ್ನೊಬ್ಬ ಹುಡುಗನ ಜೊತೆ ಮದುವೆ ಆಗೋ ಹುಡುಗಿ ಅವಳು. ಮದುವೆ ಮನೆ ಅಂದಮೇಲೆ ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ. ಜೊತೆಗೆ ಮದುವೆ ಆಗೋ ಹುಡುಗನಿಗೂ ಅವಳ ಜೊತೆ ಸುತ್ತಾಡಬೇಕು ಒಂದು 4 ದಿನ ಮದುವೆಗೆ ಮುಂಚೆ ಅಂತ ಆಸೆ ಇರುತ್ತೆ. ಅಂತ ಹುಡುಗಿನ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ರಲ್ಲ ಅಂತ ಅಪ್ಪ ಫೋನ್ ಮಾಡಿ ಬೈದ್ರು. ಒಂದು 4 ದಿನ ನಾನು ಇಲ್ಲದೆ ಇದ್ರೆ ಎಲ್ಲ ಗಬ್ ಮಾಡ್ಕೊಂಡ್ಬಿಡ್ತೀರಾ ಅಂತ ತುಂಬ ಬೇಜಾರು ಮಾಡಿಕೊಂಡ್ರು. ನಮ್ಮ ಸೂರ್ಯನಿಂದ ಹಿರಣ್ಮಯಿ ಮೇಲೆ ಈಗಾಗಲೇ ಒಂದು ಕೊಲೆ ಪ್ರಯತ್ನ ನಡೆದಿದೆ. ಆತಂಕ ಇರೋಲ್ಲ ಶಿವುಗೆ ಅವಳನ್ನ ನಮ್ಮನೇಲಿ ಬಿಟ್ಟಿರೋಕೆ.
ಇಷ್ಟಕ್ಕೂ ಅವಳನ್ನ ಮದುವೆ ಆಗೋ ಹುಡುಗ, ಅವನಿಗೆ ಅಷ್ಟು ಹಕ್ಕಿಲ್ವಾ? ಒಂದು ವೇಳೆ ಹಿರಣ್ಮಯಿ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋ ಅನಿವಾರ್ಯತೆ ನಿಮ್ಗಿದ್ದಿದ್ರೆ ಶಿವ ಕರೆಯೋಕೆ ಬಂದಿದ್ನಲ್ಲ, ಜೊತೆಲೆ ಹೋಗಿವ್ರಂತೆ, ಒಂದಷ್ಟು ದಿನ ಒಟ್ಟಿಗೆ ಇರಪ್ಪ, ಆಮೇಲೆ ಕರ್ಕೊಂಡು ಹೋಗುವಂತ ಅವನ್ನ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ. ಅದನ್ನ ಬಿಟ್ಟು ಅವನು ಅವಮಾನ ಮಾಡಿ ಮನೆಯಿಂದ ಕಳಿಸಿ ನೀವೆಲ್ಲರೂ ಸಣ್ಣವರಾಗ್ಬಿಟ್ರಿ ಅಂತ ಚೆನ್ನಾಗಿ ಬೈದ್ರು ಅಪ್ಪ. ಅದನ್ನ ಕಟ್ಕೊಂಡು ಇವನಿಗೇನಾಗಬೇಕಾಗಿದೆ? ಶಿವು ಏನೇನ್ ಮಾತಾಡ್ದಂತ ಹೇಳ್ಬೇಕಾಗಿತ್ತು ಮಾವಂಗೆ. ಹೇಳ್ದೆ, ಶಿವ್ ಮಾತಾಡಿದ ಒಂದೊಂದು ಮಾತಲ್ಲೂ ನ್ಯಾಯ ಇದೆ. ಈ ವಿಷಯ ನಾನು ಹೇಳಕ್ಕಾಗಲ್ಲ, ಮೊದಲು ಹಿರಣ್ಮಯ್ಯನ ಕರ್ಕೊಂಡೋಗ ಅವ್ರ ಮನೆಗೆ ಬಿಟ್ಟು ಬಾಂದ್ರು. ನಾನೇ ಬಿಟ್ಟು ಬರ್ತೀನಿ, ನಡಿಯಮ್ಮ ಹಿರಣ್ಮಯ್ಯ. ಇವರೆಲ್ಲರೂ ಆಡಿದ ಮಾತಿಗೆ, ನಡ್ಕೊಂಡಿದ್ದ ರೀತಿಗೆ ನಿಮ್ಮ ಮನೇಲಿ ಕ್ಷಮೆ ಕೇಳಿ ಬರ್ತೀನಿ. ಪಾಪ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಕರೆದಿದ್ದು ಯಾರೇ ಆಗಿರ್ಬೋದು, ಬರೋದೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾಗಿತ್ತು ನಾನು. ಕರೆದಿದ್ದು ನಿಮ್ಮ ತಪ್ಪು ಅನ್ನೋದಾದ್ರೆ ಬಂದಿದ್ದು ನನ್ನ ತಪ್ಪು ಅಲ್ವಾ? ನಾನೇ ಹೋಗ್ತೀನಿ ಮನೆಗೆ, ಎಲ್ಲರ ಹತ್ರ ನಾನೇ ಕ್ಷಮೆ ಕೇಳ್ತೀನಿ. ಈ ಸನ್ನಿವೇಶದಲ್ಲಿ ನೀನು ತೋರಿಸ್ತಾ ಇರೋ ಒಳ್ಳೆತನಕ್ಕೆ ಸಂತೋಷ ಪಡಬೇಕು, ಬೈಬೇಕು ಗೊತ್ತಾಗ್ತಾ ಇಲ್ಲ. ನಾನು ಹೇಳೋ ಸೂಕ್ಷ್ಮ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಶಿವಗಾದ ಅವಮಾನದಿಂದ ನಿಮ್ಮ ಮನೆಯವ್ರ ಮನಸ್ಥಿತಿ, ನಿಮ್ಮ ಮನೆಯವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಚಿಂತೆ ಆಗುತ್ತೆ. ಮೊದಲು ನೀನು ಹೊರಡಮ್ಮ. ಹಲೋ ಅಪ್ಪ, ಹೇಳಿ. ಹಾಂ, ಆಯಿತು, ಸರಿ, ಕಾಯ್ತೀವಿ. ಏನಂತೆ? ಅಪ್ಪನೇ ಹಿರಣ್ಮಯ್ಯನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತಾರಂತೆ. ಇವಳು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ರೆ ಶಿವು ಇವಳ ಮೇಲಿರೋ ಕೋಪ ಇನ್ನೂ ಹೆಚ್ಚಾಗುತ್ತೆ. ಅವರಿಬ್ರು ಮಧ್ಯ ಇರೋ ಬಾಂಧವ್ಯ ಅಳಿಸೋಗುತ್ತೆ. ಅವರಿಬ್ರು ಮದ್ವೆ ನಿಂತೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ಈ ಹಾಳಾದ ಮುದ್ಕ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ಹೋದ್ರೇನಂತೆ, ಮತ್ತೆ ನೀನು ಈ ಮನೆಗೆ ಬರೋ ಥರ ಮಾಡೇ ಮಾಡ್ತೀನಿ ಕಣೆ, ಅದು ಆದಷ್ಟು ಬೇಗ. ರೌಡಿ ತರ ನಡ್ಕೊಬಿಟ್ರಲ್ಲ. ಕರೀದೆ ಇನ್ನೊಬ್ರು ಮನೆ ಹೊಸಲು ತುಳಿಯೋದು ತಪ್ಪು. ಅಂಥದ್ರಲ್ಲಿ ಗೂಳಿ ತರ ನುಗ್ಗಿ ಎಲ್ರ ಜೊತೆ ಜಗಳ ಮಾಡ್ಕೊಂಡ್ರಿ. ಅಪ್ಪಾಜಿ ಕೊಟ್ಟ ಸಂಸ್ಕಾರಕ್ಕೆ ಅವಮಾನ ಮಾಡ್ತೀರಾ? ನನ್ನನ್ನು ಮನ್ಸಲ್ಲಿ ಇಟ್ಕೊಂಡು ಇಲ್ಲಿರೋರು ಎಲ್ರು ಮರ್ಯಾದೆ ಕಳ್ದಿದ್ ಸಾಕು. ಈಗ ಮರ್ಯಾದೆಯಿಂದ ಹೊರಟ್ಬಿಡಿ. ಬನ್ನಿ ಬನ್ನಿ. ರಂಗು, ಏನಿಷ್ಟೊತ್ತಲ್ಲಿ ಕೂತ್ಕೋ. ಕ್ಷಮೆ ಕೇಳ್ಬಿಟ್ಟು ಹೋಗಕ್ಕೆ ಬಂದೆ. ಯಾವ ತಪ್ಪಿಗೆ? ಮದುವೆ ಗೊತ್ತಾಗಿರೋ ಹಿರಣ್ಮಯ್ಯನ ನಮ್ಮ ಮನೆ ಮಗನ ನೋಡ್ಕೊಳ್ಳೋದಕ್ಕೆ ನಮ್ಮ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಕ್ಕೆ.
ವಿಷಯದಲ್ಲಿ ಹಿರಣ್ಮಯಿ ಶಿವು ಮನಸ್ತಾಪ ಮಾಡ್ಕೊಳ್ಳೋ ಥರದ ಘಟನೆ ನಡೆದ್ಬಿಟ್ಟಿದೆ. ನಾನೋ ನೀನೋ ಇದ್ದಿದ್ರೆ ಇದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಅದಕ್ಕೆಲ್ಲ ಕಾರಣ ನಮ್ಮ ಕುಟುಂಬದವರೇ. ಅವರೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಯಾರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ, ಕ್ಷಮಿಸ್ಬೇಡಿ. ನೀನು ಬಂದು ಕ್ಷಮೆ ಕೇಳುವಷ್ಟು ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಿರಲಿಲ್ಲ. ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಾ ಇರೋ ಮಾತಿದು ಅಲ್ವಾ? ಶಿವು ನಮ್ಮ ಮನೆಗೆ ಬಂದಾಗ ಅವನಿಗೆ ತುಂಬ ಅವಮಾನ ಆಯಿತು ಅಂತ ನನಗೆ ಗೊತ್ತಾಯಿತು. ಅವನ ಬದುಕಿನ ಬೆಳಕನ್ನು ಅವನಿಗೆ ಒಪ್ಪಿಸಿ ಅವನನ್ನು ಒಂದ್ಸಾರಿ ಕ್ಷಮೆ ಕೇಳಿಬಿಟ್ಟು ಹೋಗೋಣ ಅಂತ ಬಂದೆ. ಶಿವು ತಲೆನೋವು ಅಂತ ಮಲಗಿದ್ದಾನೆ. ಈಗ ಹಿರಣ್ಮಯಿ ಬಂದಲ್ಲ, ಚಿಟ್ಕಿ ಹೊಡೆಯೋಸಲ್ಲ ಅವ್ನ ತಲೆನೋವೆಲ್ಲ ಮಾಯ ಆಗ್ಬಿಡುತ್ತೆ. ಹಾಗಿದ್ರೆ ನಾನು ಶಿವನ ಒಂದ್ಸಾರಿ ಭೇಟಿ ಮಾಡಿ ಕ್ಷಮೆ ಕೇಳೋದು ಬೇಡ ಅಂತೀರಾ? ಅದರ ಅಗತ್ಯ ಇಲ್ಲ. ಸರಿ, ಹಾಗಾದ್ರೆ ನಾನೇನು ಬರ್ತೀನಿ. ಹೋಗೆ, ಶಿವು ತುಂಬ ಕೋಪದಲ್ಲಿದ್ದಾನೆ. ಅವನು ಕ್ಷಮೆ ಕೇಳಿ ಹೋಗು. ರೌಡಿ ಥರ ನಡ್ಕೊಬಿಟ್ರಲ್ಲ, ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿರೋರು ಎಲ್ಲರೂ ಮರ್ಯಾದೆ ಕಳೆದಿದ್ದು ಸಾಕು. ಈಗ ಮರ್ಯಾದೆಯಿಂದ ಹೊರಟ್ಬಿಡಿ. ಶಿವು, ಈ ರೌಡಿ ರೂಮ್ಗೆ ನೀವ್ಯಾಕೆ ಬಂದ್ರಿ ಮೇಡಮ್? ಯಾಕೆ ಈ ರೀತಿ ಚುಚ್ಚು ಮಾತಾಡ್ತಾ ಇದ್ದೀರಾ? ಚುಚ್ಚಿ ಮಾತಾಡಿದ್ಯಾರು? ಆ ಸೂರ್ಯನ ಮುಂದೆ ಹೃದಯಕ್ಕೆ ಚುಚ್ಚೋ ಹಾಗೆ ಮಾತಾಡಿದ್ದು ನೀನು. ಓಹ್, ಸಾರಿ ಮೇಡಮ್. ನೀವು ನಿಮ್ಮ ಕೈ ಹಿಡಿಯಕ್ಕೆ ಪುಣ್ಯ ಮಾಡಿದ್ದೆ ಅಂತಿದ್ದವಳ ಬಾಯಲ್ಲಿ ಇವತ್ತು ನಾನೊಬ್ಬ ರೌಡಿ. ನನ್ನ ಜೊತೆ ಇರೋ ಪ್ರತಿಯೊಂದು ಕ್ಷಣ ನಾವು ಸಂಭ್ರಮಿಸೋಳ ಬಾಯಲ್ಲಿ ಇವತ್ತು ಮರ್ಯಾದೆಯಿಂದ ಹೊರಟೋಗ್ಬಿಡಿ ಅನ್ನೋ ಮಾತು. ಜಗಳ ನಿಲ್ಸೋ ಅವಸರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಕ್ಷಮಿಸೋ ಅರ್ಹತೆನ ನಾನು ಕಳ್ಕೊಂಡಿದ್ದೀನಿ ಅನ್ಸುತ್ತೆ. ಯಾಕೀಗೆ? ಯಾಕೋ ನನಗೆ ಒಂಟಿತನ ಇಷ್ಟ ಆಗ್ತಾ ಇದೆ. ನನ್ನ ಇಲ್ಲಿಂದ ಹೋಗು ಅಂತಿದ್ದೀರಾ? ನಾನು ನಿನ್ನ ಬರೀ ರೂಮಿಂದ ಆಚೆ ಹೋಗೋಕೆ ಹೇಳ್ತಾ ಇದ್ದೀನಿ. ಆದರೆ ನೀನು ಬದುಕಿನಿಂದಾನೇ ನನ್ನನ್ನು ಶಾಶ್ವತವಾಗಿ ಆಚೆ ಇಡೋ ಯೋಚನೆಯಲ್ಲಿದೆಯಾ ಅಲ್ವಾ? ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ನಾನೊಬ್ಬನೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಏನೀಗ? ನಿನ್ನ ಮನಸ್ಸಲ್ಲಿ ಇನ್ನೊಬ್ನು ಮನೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಈ ಮಾತನ್ನ ನನ್ನ ಶಿವನ ಹೇಳ್ತಿರೋದು? ನನ್ನ ಶಿವು ಅಂತ ಹೇಳ್ಬೇಡ ನೀನು, ಪ್ಲೀಸ್. ಯಾಕೆ ಹೇಳ್ಬಾರ್ದು? ಯಾಕಂದ್ರೆ ಈಗ ನಾನು ನಿನ್ನ ಮನಸ್ಸಲ್ಲಿ ಇರೋದೇ ಡೌಟು. ಕೆಲವು ಹೆಣ್ಮಕ್ಳು ಒಂದಕ್ಕಿಂತ ಒಂದು ಒಳ್ಳೆ ಆಯ್ಕೆ ಹುಡುಕಾಟದಲ್ಲಿ ಇರ್ತಾರೆ ಅಂತ ಕೇಳಿದ್ದೆ. ಆದರೆ ಏನಾದ್ರೆ? ನೀನು ನನಗಿಂತ ಉತ್ತಮವಾದವನ್ನೇ ಹುಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನಾಗಿದೆ ಶಿವು ನಿಮ್ಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಯಾಕೆ? ನಿನಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಇಲ್ಲ. ಏನಿದೆಲ್ಲ? ಸೂರ್ಯನ
ಹೆಸರು ಕೇಳಿದ್ರೆ ಆಗ್ತಿರ್ಲಿಲ್ಲ ನಿನಗೆ. ಆದ್ರೆ ಇವತ್ತು ಅವನ ಜೊತೆ ಇಷ್ಟೊಂದು ಸಲಿಗೆಯಿಂದ ಇರೋಕೆ ಹೇಗೆ ಸಾಧ್ಯ? ಅವನು ನಮ್ಮ ಮನೆಗೆ ಬಂದ್ರೆ ಅವನಿಗೆ ಒಂದು ಲೋಟ ನೀರು ಅವನ ಕೈಯಲ್ಲಿ ಕೊಡ್ತಾ ಇರಲಿಲ್ಲ, ನೀ ಪೈ ಮೇಲೆ ಇಡ್ತಿದ್ದೆ. ಆದ್ರೆ ಇವತ್ತು ನೀನು ನಿನ್ನ ಕೈಯಾರೆ ಅವನಿಗೆ ಊಟ ತಿನ್ನಿಸೋದು ಅಂದ್ರೆ ಏನು? ಕಟ್ಕೊಳ್ಳೋ ನನ್ನನ್ನು ಹೋಗೋದು ಮನೆಯಿಂದ ಆಚೆ ಹಾಕಿದೆ. ಆದ್ರೆ ಅವನನ್ನ ರಂಸಿ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದನ್ನ ಇದೇ ಕಣ್ಣಾರೆ ನೋಡಿದ್ದೀನಿ. ಮೊದಲು ನೀವು ಹುಷಾರಾಗಿ, ನಾನು ಆಮೇಲೆ ಹೋಗ್ತೀನಿ. ನನ್ನ ಶಿವು ನನ್ನ ಅರ್ಥ ಮಾಡ್ಕೊತಾರೆ. ಏನು ತೊಂದರೆ ಇಲ್ಲ ಅಲ್ವಾ? ಏನೂ ಇಲ್ಲ, ನೀವು ಬನ್ನಿ. ನಾವಿಬ್ರು ಗಂಡ ಹೆಂಡತಿ ಆಗೋರು ಅಂತ ಇಡೀ ಊರ್ ಜನಕ್ಕೆ ಗೊತ್ತು. ಆದ್ರೂ ನನ್ನ ಜೊತೆ ಆಚೆ ಬಂದ್ರೆ ಊರ್ ಜನ 100 ಮಾತಾಡ್ತಾರೆ ಅಂತ ಹಿಂಜರಿತಿದ್ದೆ. ಆದ್ರೆ ಈಗ ಬೇರೆ ಯಾರೋ ಗಂಡಸಿನ ಬೆಡ್ರೂಮ್ ಒಳಗೆ ಹೋಗಿ ಅವನಿಗೆ ಎಲ್ಲಾ ರೀತಿಯಿಂದ ಆರೈಕೆ ಮಾಡೋದು ನಿನ್ನ ಮನಸ್ಸಿಗೆ ಹಿಂಜರಿಕೆ ಆಗ್ಲಿಲ್ಲ ಅಲ್ವಾ? ಹಾಗಾದ್ರೆ ನಿಮಗೆ ನನ್ನ ನಡತೆ ಬಗ್ಗೆ ಅನುಮಾನ ಶುರು ಆಗಿದೆ. ಅನುಮಾನ ಪಡೋಷ್ಟ್ರ ಮಟ್ಟಿಗೆ ನೀನು ಬದಲಾಗಿದೆಯಾ? ನಿನ್ನ ಮಾತು, ನೀನು ಕೆಲವ್ರ ಜೊತೆ ನಡ್ಕೋತಿರೋ ರೀತಿ, ಆ ಸಲಿಗೆ, ಅವ್ರಿಗೋಸ್ಕರ ನನ್ನನ್ನ ದೂರ ಇಡ್ತಾ ಇರೋದು ಎಲ್ಲ ಬೇರೆನೆ ಅನಿಸ್ತಾ ಇದೆ. ನಾನು ಇಷ್ಟಪಟ್ಟೆ ಹಿರಣ್ಮಯಿ, ನನಗೋಸ್ಕರ ಹಂಬಲಿಸ್ತಿದ್ದೆ ಹಿರಣ್ಮಯಿ, ನೀನಲ್ವೇ ಅಲ್ಲ ಕಣೆ. ಮೊದಲು ನಿನ್ನ ಹೆಸರು ಕೇಳಿದ್ರೆ ಸಾಕು, ಮುಖದ ಮೇಲೆ ನಗು ಬರ್ತಿತ್ತು. ಆದ್ರೆ ಈಗ ನೋಡು, ನನ್ನ ಕಣ್ಣು ಮುಂದೆನೆ ನಿಂತಿದ್ಯಾ, ನೋವಾಗ್ತಿದೆ. ನೀನು ಹರ್ಟ್ ಮಾಡಿದ್ದು, ಅವಮಾನ ಮಾಡಿದ್ದು ಎಲ್ಲ ನೆನಪಾಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಎಂಥ ಭಾವನೆ ಇದೆ, ಎಷ್ಟು ನಂಬಿಕೆ ಇದೆ ಅಂತ ಈಗಲೇ ಅರ್ಥ ಮಾಡಿಸಿದ್ದಕ್ಕೆ